ಸೋಷಿಯಲ್ ಇನ್ಫ್ಲೂಯೆನ್ಸ್. ಸೋಷಿಯಲ್ ಇನ್ಫ್ಲೂಯೆನ್ಸ್. ಸೋಷಿಯಲ್ ಇನ್ಫ್ಲೂಯೆನ್ಸ್. ಸಾಮಾಜಿಕ ಪ್ರಭಾವ. It is also process of, it is a process of changing attitude, beliefs or actions of okay, mass or group of people by a charismatic personality, charismatic personality, and motivational speakers. ಮತ್ತು ಸಮೂಹ ಮಾಧ್ಯಮ. ಜಾಹೀರಾತು ಅಂದ್ರೆ ಏನು? ಅಡ್ವರ್ಟೈಸ್ಮೆಂಟ್. ಜಾಹೀರಾತು. ಸಮೂಹ ಮಾಧ್ಯಮ. ಓಕೆ, ಸಮೂಹ ಮಾಧ್ಯಮ. ಕೆಲವರು ಸ್ಪೀಕರ್ಸ್ ಅಂದ್ರೆ ಮೋಟಿವೇಶನ್ ಸ್ಪೀಕರ್ಸ್. ಓಕೆ, ಒಂದಿಷ್ಟು ಜನ ತರಬೇತುದಾರರು, ಪ್ರೇರಣಾದಾಯಕ ಮಾತುಗಾರರು, ಭಾಷಣಕಾರರು, ಆಮೇಲೆ ಚರಿಸ್ಮಾಟಿಕ್ ಪರ್ಸನಾಲಿಟಿ, ವರ್ಚಸ್ಸಿನ ವ್ಯಕ್ತಿತ್ವವುಳ್ಳವರು. ಇವರ ಮುಖಾಂತರ ಒಂದು ಗುಂಪಿನ ಜನರ ಅಥವಾ ಮಾಸ್ ಅಂದ್ರೇನು? ಜನಸಮೂಹ ಒಂದು ಎಂತ ವರ್ಡ್ ಅಲ್ಲ, ಒಳ್ಳೆ ವರ್ಡ್. ಜನಸಮೂಹದ ನಂಬಿಕೆಗಳು, ಕ್ರಿಯೆಗಳು ಹಾಗೂ ಮನೋಭಾವಗಳನ್ನು ಬದಲಿಸುವ ಪ್ರಕ್ರಿಯೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ದೊಡ್ಡದೊಂದು ರಾಜಕೀಯ ಕಾರ್ಯಕ್ರಮ ಮಾಡ್ತಾರ, ಮೋದಿನ ಕರೆಸ್ತಾರ, ಬರ್ತಾನ, ಬಾಯೋ ಬೇನೋ ಆತ್ ಉಠಾವಕರ್ ಬೋಲೋ, ಆತೆ ನೈ ಆತೆ, ಹೌದಾ, ಕರ್ತೇನೆ ಎಲ್ಲ, ಹೌದಾ, ಹೋ ಆತೆ. ಏನಾಗ್ತದೆ? ಒಂದು ಸಮೂಹ ಸನ್ನಿಗೊಳಪಡ್ತಾವ ಜನ. ಅವ ಬಂದು ಭಾಷಣ ಮಾಡ್ಯಾನ ಅಂತಂದ್ರೆ ಅದೇನಾಗುತ್ತೆ? ಇಂಪ್ಯಾಕ್ಟ್ ಆಗುತ್ತೆ. ಚರಿಸ್ಮಾಟಿಕ್ ಪರ್ಸನಾಲಿಟಿ. ಅಸದುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಅವ್ರು ಬರ್ತಾರಂತಂದ್ರೆ ನೋಡಿ, ಪೊಲೀಸರು ಪರ್ಮಿಷನ್ ಕೊಡೋದಲ್ಲ, ಬೇಡಪ್ಪ ನೀವು ಮಾಡ್ಬೇಡ. ಅವ್ರು ಬಂದು ಭಾಷಣ ಮಾಡ್ಯಾರ ಅಂದ್ರೆ ಏನಾಗುತ್ತೆ? ಅದು ಇಂಪ್ಯಾಕ್ಟ್ ಆಗುತ್ತೆ ಜನರ ಮೇಲೆ, ಹೌದಾ. ಪ್ರಮೋದ್ ಮುತಾಲಿಕ್ ಬರ್ತಾನ, ಭಾಷಣ ಮಾಡ್ತಾನ ಅಂತಂದ್ರೆ ಏನು ಪರ್ಮಿಷನ್ ಕೊಡಲ್ಲ. ಯಾಕೆ ಹೇಳ್ರಿ? ಅವ್ರು ಬಂದು ಭಾಷಣ ಮಾಡ್ಯಾರ ಅಂತಂದ್ರೆ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತದು, ಸೋಷಿಯಲ್ ಇನ್ಫ್ಲೂಯೆನ್ಸ್ ಆಗುತ್ತಾ, ಹೌದಿಲ್ಲ. ಬೆಂಕಿ ಹಚ್ಚಿರಲಿ ಅಂತಂದ್ರೆ ಹಚ್ಚಿಬಿಡ್ತಾರೆ, ಬೆಂಕಿ ಹೋಗಿ ಕಲ್ಲು ಹೋಗದ್ ಬಿಡ್ತಾರ, ಹೌದಾ. ಉಟಾತೆ ನೈ ಉಟಾತೆ, ತಲ್ವಾರ್ ಲೆಕ್ಕರ ಅಂದ್ರೆ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ದಟ್ ದೇ ಹ್ಯಾವ್ ದ ಚರಿಷ್ಮಾ ಟು ಇನ್ಫ್ಲೂಯೆನ್ಸ್ ಆನ್ ಅದರ್ಸ್. ಅವ್ರ ಮಾತುಗಳಿಗೆ ಅಷ್ಟು ತೂಕ ಇರ್ತದ. ಅವ್ರು ಬಂದು ಮಾತಾಡ್ತಾರಂತಂದ್ರೆ ಡೆಫಿನೆಟ್ಲಿ ಸಮಾಜ ಏನಾಗುತ್ತೆ, ಅದರ ಒಂದು ಪ್ರಭಾವಕ್ಕೆ ಒಳಗಾಗ್ತದೆ, ಹೌದಾ. ಅದು ನಾವು ನೋಡ್ತೀವಿ. ಅದಕ್ಕೆ ಅವ್ರು ಮಾತಾಡ್ತಾರೆ, ಅವ್ರು ಫಂಕ್ಷನ್ ಮಾಡ್ತಾರೆ ಅಂತಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಪರ್ಮಿಷನ್. ದೇ ಡೋಂಟ್ ಗಿವ್ ಪರ್ಮಿಷನ್ ಟು ದೇರ್ ಫಂಕ್ಷನ್ಸ್. ರೆಸ್ಟ್ರಿಕ್ಷನ್ಸ್ ಇದೆ, ಇದರಿಂದ ಪ್ರಭಾವಕ್ಕೊಳಗಾಗುತ್ತೆ. ನೋಡಿ, RSS ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ. ಕಾರಣ ಏನಪ್ಪಾ ಅಂತಂದ್ರೆ ಇದರಿಂದ ಸಮಾಜದ ಮೇಲೆ ಪ್ರಭಾವ ಬೀರ್ತದೆ. ಸೊ ವಾಟ್ ಯು ಆರ್ ಡೂಯಿಂಗ್? ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ರಿ, ಬಡಿಗೆ ಹಿಡ್ಕೊಂಡು ಹೋಗ್ತಾ ಇದ್ರಿ, ಇದನ್ನ ಬಿಡ್ರಿ, ರಾಷ್ಟ್ರಧ್ವಜ ಹಿಡ್ಕೊಂಡು ಹೋಗ್ರಿ, ಇನ್ನ ಏನೇನೋ ರೆಸ್ಟ್ರಿಕ್ಷನ್ಸ್ ಮಾಡಿದ್ರಲ್ಲಿ. ಕಾರಣ ಏನಪ್ಪಾ ಅಂದ್ರೆ ಅದು ಸಮಾಜದ ಮೇಲೆ ಪ್ರಭಾವ ಬೀರ್ತಿದ್ದಿಲ್ಲ ಅಂತಂದ್ರೆ ಅದನ್ನ ಈಸಿಯಾಗಿ ಬಿಡ್ತಿದ್ರು. ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಈ ತರದೆಲ್ಲ ಕಾರ್ಯಕ್ರಮ, ಮಾಸ್ ಮೀಡಿಯಾ, ಅಡ್ವರ್ಟೈಸ್ಮೆಂಟ್ ನಾವು ಹೇಳಿದ್ವಿ, ಅಡ್ವರ್ಟೈಸ್ಮೆಂಟ್ ಕೂಡ ಏನಾಗ್ತದೆ? ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ಆನ್ ದಿ ಫ್ಯಾಕ್ಟರ್ಸ್ ಅಂದ್ರೆ ಸಾಮಾಜಿಕ ಪ್ರಭಾವದ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಂಬರ್ 1, ಚರಿಸ್ಮಾಟಿಕ್ ಪರ್ಸನಾಲಿಟಿ. ಚರಿಸ್ಮಾಟಿಕ್ ಪರ್ಸನಾಲಿಟಿ ಒಂದು ವರ್ಚಸ್ಸಿನ ವ್ಯಕ್ತಿತ್ವವುಳ್ಳವರು. ನೋಡಿ, ಅವಾರ್ಡ್ ವಿನ್ನರ್ಸ್ ಅಂದ್ರೆ ಏನು? ಪ್ರಶಸ್ತಿ ವಿಜೇತರು. ಇವ್ರು ಏನ್ ಮಾಡ್ತಾರೆ? ಸೊಸೈಟಿ ಮೇಲೆ ಪ್ರಭಾವ ಬೀರ್ತಾರೆ.
ಹೇಗೆ ಅವರ ಮಾತುಗಳ ಮುಖಾಂತರ ದೇ ಆರ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಆನ್ ದ ಸೊಸೈಟಿ. ಬೈ ದೇರ್ ವರ್ಡ್ಸ್ ದೇ ಆರ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಆನ್ ದ ಸೊಸೈಟಿ. ಚರಿಸ್ಮಾಟಿಕ್ ಪರ್ಸನಾಲಿಟಿ. ಹೇಳ್ರಿ, ಭಾರತದಲ್ಲಿ ಅಂತ ವರ್ಚಸ್ಸಿರುವಂತ ವ್ಯಕ್ತಿತ್ವದವ್ರು ಯಾರ್ಯಾರಿದಾರ? ಸಂದೀಪ್ ಮಹೇಶ್ವರಿ ಸೆಕೆಂಡ್ ಕ್ಯಾಟಗರಿ, ಮೋಟಿವೇಶನ್ ಸ್ಪೀಕರ್. ಓಕೆ, ಸೂಪರ್. ಸಂದೀಪ್ ಮಹೇಶ್ವರಿ, ಮತ್ತೆ ಧ್ರುವ ರಾಠಿ, ವೆರಿ ಗುಡ್. ಮತ್ತೆ ಸಚಿನ್ ತೆಂಡೂಲ್ಕರ್, ಯಾರು? ಖಾನ್ ಸರ್, ವೆರಿ ಗುಡ್. ಗುರುರಾಜ್ ಕರ್ಜಗಿ, ಖಾನ್ ಸರ್. ಮತ್ತೆ ಅವರು ವ್ಯಕ್ತಿತ್ವ ಏನಿದೆಯಲ್ಲ ಅವು ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಓಕೆ, ಓಕೆ, ಇನ್ಫ್ಲುಯೆನ್ಸ್ ಆನ್ ದಿ ಪಬ್ಲಿಕ್. ನೋಡ್ರಿ, ನೀವು ಧರ್ಮಗುರುಗಳು ಒಂದಿಷ್ಟು ಜನ ರಿಲಿಜಿಯಸ್ ಲೀಡರ್ಸ್ ಇರ್ತಾರ. ಧರ್ಮಗುರುಗಳು ಅವ್ರು ಬಹಳ ಪ್ರಭಾವ ಬೀರ್ತಾವ. 1,00,000 ಜನನ ಹಿಡಿದು ಕುದುರ್ತಾರ ಅವ್ರು. ಹಿಂಗ್ ಮಾಡ್ರಂತಂದ್ರೆ ಎದ್ದು ಹೆಂಗೆ ಮಾಡ್ಬಿಡ್ತಾವ. ಮನ್ಯಾಗ ಹೋಗಿ ನಿಂಬೆಹಣ್ಣ ಕೊಯ್ರಿ ಅಂದ್ರೆ ಮನ್ಯಾಗ ನಿಂಬೆಹಣ್ಣು ಕೊಯ್ತಾವ. ಹೌದಾ? ಇದ್ ಮಾಡ್ರಂತ ಕೊಳ್ಳ ದಾರ ಕಟ್ಟಾರಂದ್ರೆ ಕಟ್ತಾರ, ಕಲ್ಲೋಗಿರ ಅಂದ್ರೆ ಕಲ್ಲೋಗಿತಾರ. they'll do whatever they want to do. Okay, they have the capacity to influence on the people. ಜನರ ಮೇಲೆ ಪ್ರಭಾವ ಇರ್ತಕ್ಕಂಥ ಶಕ್ತಿ ಅವರಿಗೆ ಇರ್ತದೆ. ಧರ್ಮಗುರುಗಳು ಮತ್ತೆ ಧಾರ್ಮಿಕ ಚಿಂತಕರು ಅಂತವ್ರೆಲ್ಲ ಏನ್ ಮಾಡ್ತಾರೆ? ದೇ ಹ್ಯಾವ್ ದ ಕೆಪಾಸಿಟಿ ಟು ಇನ್ಫ್ಲುಯೆನ್ಸ್ ಆನ್ ದಿ ಪಬ್ಲಿಕ್. ಅದಕ್ಕೆ ಅವ್ರನ್ನ ಕರೆಸ್ತಾರ ಫಂಕ್ಷನ್ ಗಳಿಗೆ. ನೋಡ್ರಿ ನೀವು. ಸೊ ವೈ ದೇ ಆರ್ ಕಮಿಂಗ್ ಅಂಡ್ ಟಾಕಿಂಗ್ ಟು ಪೀಪಲ್ ಅಂತಂದ್ರೆ, ಸಿ ದೇ ಹ್ಯಾವ್ ದ ಕೆಪಾಸಿಟಿ ಟು ಇನ್ಫ್ಲುಯೆನ್ಸ್. ಅಚೀವರ್ಸ್, ನಾವು ಹೇಳಿದೆ, ಸಾಧಕರು, ಯಾರಾದ್ರೂ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಕೂಡ they have the capacity to influence other people. We watch videos. Okay, ನೋಡಿ, ಈಗ ಮೋಟಿವೇಶನ್ ಸ್ಪೀಕರ್ ಅವ್ರ ಪ್ರಭಾವ ಬೀರ್ಲಿಲ್ಲ ಅಂತಂದ್ರೆ ಲಕ್ಷ ವ್ಯೂಸ್ ಆಗ್ತಿದ್ವಾ? ಲಕ್ಷ ಸಬ್ಸ್ಕ್ರೈಬ್ಸ್ ಆಗ್ತಿದ್ವಾ? ಇಲ್ಲ. ಸೊ ದೇ ಹ್ಯಾವ್ ದ ಕೆಪಾಸಿಟಿ ಟು. ನಂಬರ್ 3. ಓಕೆ, ಚರಿಸ್ಮ್ಯಾಟಿಕ್ ಪರ್ಸನಾಲಿಟಿ, ರೆಪ್ಯೂಟೆಡ್ ಪರ್ಸನಾಲಿಟಿ. ಓಕೆ, ನೆಕ್ಸ್ಟ್ ಮೂರನೇದು ಬಂದು ಪೀರ್ ಪ್ರೆಷರ್ ಅಂತ ಹೇಳ್ತೇವೆ. ಪೀರ್ ಪ್ರೆಷರ್ ಅಂದ್ರೆ ಏನು? ಇಲ್ಲೇ ಸಮವಯಸ್ಕರ ಒತ್ತಡದಿಂದ ಬಹಳ ಜನ ಬದಲಾಗ್ತಾರೆ. ಅವ್ರದ್ದು ಬಹಳ ಇನ್ಫ್ಲೂಯೆನ್ಸ್ ಇರುತ್ತೆ. ನೀವು ಹೊರಗಡೆ ಏಟ ತುಂಬಿ ಕಳಿಸು, ಅವನ ಜೊತೆಗಿರೋರು ಏನು ತುಂಬತಾರಲ್ಲ, ಅದು ಬಹಳ ಪ್ರಭಾವ ಬೀರ್ತದೆ. ಓಕೆ, ಸಮವಯಸ್ಕರ ಒತ್ತಡ ಅದಕ್ಕೆ ಬಹಳ ಜನ ಒಳಗಾಗ್ತಾರ. ಓಕೆ, ಬಹಳ ಜನ ಒಳಗಾಗ್ತಾರ. ಆಮೇಲೆ ಎಮೋಷನ್ಸ್, ನಾವ್ ಹೇಳ್ತೀವಿ ಇಲ್ಲಿ. ಎಮೋಷನ್ಸ್ ಅಂದ್ರೆ ಏನು? ಎಮೋಷನ್ಸ್, ಫಾರ್ ಎಕ್ಸಾಂಪಲ್, ಕ್ಯಾಸ್ಟು, ರಿಲಿಜನ್, ಲ್ಯಾಂಗ್ವೇಜು. ನೋಡಿ, ಇವೆಲ್ಲ ಏನ್ ಮಾಡ್ತವೆ? ಎಮೋಷನಲ್. ಇವು ಮನುಷ್ಯ ಇದಕ್ಕೆ ಬಹಳ ಬೇಗ ಕನೆಕ್ಟ್ ಆಗ್ತದೆ. ಧರ್ಮ ಅಂದ ಕೂಡ್ಲೆ ಮನುಷ್ಯ ಬೇಗ ಆಗ್ತಾನೆ. ಜಾತಿ ಅಂದ ಕೂಡ್ಲೆ ಬರ್ತಾರ. ಸಿದ್ದರಾಮಯ್ಯ ಏನಾದ್ರು ಮಾಡ್ಲಿ, ನಮ್ಮವ, ನಾನು ಕುರುಬ, ನೀನು ಕುರುಬ, ಜೇನು ಕುರುಬ. ಸೊ ಪೀಪಲ್ ಟಾಕ್ ಲೈಕ್ ದಟ್. ಇದು ಜಾತಿ, ಧರ್ಮ ಮತ್ತು ಈ ಲ್ಯಾಂಗ್ವೇಜು, ರೀಸನ್, ಇವೆಲ್ಲ ಎಮೋಷನ್ಸ್. ಇವು ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ. ಅವ್ರ ಜಾತಿ ಅವ್ನು ಏನ್ ಮಾಡಿದ್ರು ಅವ್ನ್ ತಪ್ಪಲ್ಲ ಅಂತಾರ. ಅವ್ನ ಧರ್ಮದವ್ನು ಏನ್ ಮಾಡಿದ್ರು ತಪ್ಪಲ್ಲ ಅಂತಾರ. ಅವನು ಭಾಷೆ ಮಾತಾಡೋನು ಏನ್ ಮಾತಾಡಿದ್ರು ತಪ್ಪಲ್ಲ ಅಂತಾರ. ಪೀಪಲ್, ಓಕೆ, ದೇ ಆರ್ ಕನೆಕ್ಟೆಡ್ ವಿತ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಎಮೋಷನ್ಸ್. ಓಕೆ, ಪೀರ್ ಪ್ರೆಷರ್, ಎಮೋಷನ್ಸ್. ಅಂಡ್ ಲಾಸ್ಟ್ ಒನ್, ಓಕೆ, 5th one, and we have another one thing. Okay, either what is that? Scarcity, ಅಭಾವ ಅಥವಾ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಸ್ಕೇರ್ಸಿಟಿ ಆರ್ ಡಿಸ್ಕೌಂಟ್. ಇದು ಜನರ ಮೇಲೆ ಬಹಳ ಪ್ರಭಾವ ಬೀರ್ತದೆ. ನೋಡ್ರಿ, ರಿಯಾಯಿತಿ ಅಥವಾ ಅಭಾವ. ನೋಡ್ರಿ, ನೀವು ಅದ್ಯಾವ ಬಿಗ್ ಬಿಲಿಯನ್ ಡೇ ಸೇಲ್ ಅಂತ ಮಾಡ್ತಾರ. ಏನಪ್ಪಾ ಕಿಲ್ಜಿ? ಬಿಗ್ ಬಿಲಿಯನ್ ಡೇ ಸೇಲ್ ಮಾಡಿದಾಗ ಬಿಗ್ ಬಿಲಿಯನ್ ಡೇ ಸೇಲ್ ತಗೊಂಡ್ವೆ, ಇನ್ನು ಹಾಕೊಂಡಿರೋದ್ರ ಟಿ ಶರ್ಟ್. ಈಗ ಮತ್ತೆ ಬುಕ್ ಮಾಡ್ತಾನೆ. ಯಾಕೆ ಹೇಳು? ಬೈ 1 get 1 ಅದ, ಬೈ 2 get 2 ಅದ, ಬೈ 1 get 3 ಅದ. ಹೆಣ್ಮಕ್ಳಂತೂ ಡಿಸ್ಕೌಂಟ್ ಕಾಯ್ತಿರ್ತಾರ. ಹೌದಾ? ಏನನ್ನಿರ್ಲಿ, ಮನೆ ತುಂಬಾ ಡ್ರೆಸ್ ಇರ್ತಾವ, ಮತ್ತೆ ತಗೋತಾವ. ಹೌದಾ? ಬಿಕಾಸ್ ಆಫ್ ವಾಟ್ ಅಂತಂದ್ರೆ ಡಿಸ್ಕೌಂಟ್. ಅರ್ಲಿ ಬರ್ಡ್ ಆಫರ್, ದಟ್ ಈಸ್ ಅ ಡಿಸ್ಕೌಂಟ್. ಅರ್ಲಿ ಬರ್ಡ್ ಆಫರ್, ಡಿಸ್ಕೌಂಟ್ ಆಫರ್ ಅಂತ ಬರ್ದ್ಬಿಡ್ತು ನಾವು. ಯಾಕೆ ಸುಮ್ಮನೆ? ಮೊದಲು ಆಫರ್. ಸೊ ದಿಸ್ ಇಸ್ ಆಫರ್ ಇಸ್ ಆಲ್ಸೋ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಆನ್ ದಿ ಮೈಂಡ್ ಸೆಟ್ ಆಫ್ ದ ಪೀಪಲ್. ಜನರ ಒಂದು ಮೈಂಡ್ ಸೆಟ್ ಮೇಲೆ ಅದು ಪ್ರಭಾವ ಬೀರ್ತದೆ. ಆಫರು, ಡಿಸ್ಕೌಂಟು, ಸ್ಕೇರ್ಸಿಟಿ ತುಂಬಾ, ಅದೆಲ್ಲ ಅಭಾವ ಸೃಷ್ಟಿ ಮಾಡ್ತದೆ. ಇವತ್ತೊಂದೇ ದಿನ ಅಂದ್ಬಿಟ್ರೆ ನೋಡಿ, 2 ದಿನ ಪೆಟ್ರೋಲ್ ಬಂಕ್ ಬಂದಿರ್ತವೆ ಅಂತ ಹೇಳ್ಬಿಡ್ರಿ. ನೋಡ್ರಿ ಪೆಟ್ರೋಲ್ ಬಂಕ್ ಹೆಂಗಿರ್ತಾವ. ಗಾಡಿ ಎಷ್ಟು ನಿಲ್ತಾವಲ್ಲಿ, ಎಷ್ಟು ಜನ ಹೋಗ್ತಾರ. ಇದು ಇದೆಯಲ್ಲ, ಇದು ಮಾಸನ್ನ ಸಾಯಿಸ್ತಕ್ಕಂಥದ್ದು. ಅದಕ್ಕೆ ಮೀಡಿಯಾದಿಂದ ಯಾಕೆ ಜನ ಪ್ರಭಾವಿತರಾಗ್ತಾರೆ? ಕೋವಿಡ್ ಬಂದು ಲಕ್ಷ ಜನ ಸಾಯ್ತಿದ್ದಾರೆ. ನೋಡು, ಹಿಟಾಚಿ ತಗೊಂಡು ಮಣ್ಣು ಹಾಕ್ತಿದ್ದಾರೆ, ಹಿಟಾಚಿ ತಗೊಂಡು JCB ತಗೊಂಡು ಮಣ್ಣು ಮುಚ್ತಾ ಇದಾರೆ ಅಂದಾಗ ಜನ ಭಯಭೀತರಾಗ್ಬಿಡ್ತಾರೆ. ಹೌದಾ?
ಸೊ ದಿಸ್ ಲಾಸ್ಟ್ ಒನ್ ಸೋಷಿಯಲ್ ಟ್ರೆಂಡ್ಸ್ ಅಂತ ಬರುತ್ತೆ. ಸೋಷಿಯಲ್ ಟ್ರೆಂಡ್ಸ್. ಓಕೆ, ಸೋಷಿಯಲ್ ಟ್ರೆಂಡ್ಸ್ ಇದು ಏನಿದೆಯಲ್ಲ ಅಬ್ಸರ್ವೇಷನ್ ಲರ್ನಿಂಗ್ ಅಲ್ಲಿ ಬರುವಂತ ಒಂದು ಅಂಶ.